ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರ ವಾಹಿನಿಯ ಎಲ್ಲ ವೀಕ್ಷಕರನ್ನ ದ್ವಾದಶ ರಾಶಿಯ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಇಂದು ದಿನಾಂಕ 9/3/2024. ಈ ದಿನದ ದ್ವಾದಶ ರಾಶಿಯ ಚಿಂತನೆಗಳು ಹೇಗಿದೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿ. ವೃತ್ತಿ ಜೀವನ ಅದ್ಭುತವಾದಂತಹ ಫಲವನ್ನು ಕೊಡುವಂತಹ ಸ್ಥಿತಿ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ತೃಪ್ತಿಯ ಫಲಗಳು ಹೇಳುವಂತಹದ್ದು ಕಂಡು ಬರ್ತಾ ಇದೆ. ದಾಂಪತ್ಯ ಸೌಖ್ಯ ಇದೆ. ಮಕ್ಕಳಿಂದ ಸಮಾಧಾನ, ತೃಪ್ತಿ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ. ಆರೋಗ್ಯ ಸಂಬಂಧವಾದಂತಹ ವಿಷಯದಲ್ಲಿ ಸ್ವಲ್ಪ ಇನ್ ಜನರಲ್ ಆಗಿ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆ ಕಂಡು ಬರ್ತಾ ಇದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗೀತೆಯ 10ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿ. ವೃಷಭ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಬದುಕಿಗೆ ಪೂರಕವಾದಂತಹ ಫಲವನ್ನು ಕೊಡುವಂತಹ ಸ್ಥಿತಿ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಹಂತದ ಚೇತರಿಕೆಯ ಫಲಗಳುಂಟು. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಸಂಬಂಧಪಟ್ಟ ಹಾಗೆ ಶುಭ ಸೂಚನೆಗಳು ಕಂಡುಬರುವುದಿಲ್ಲ. ನರಕ್ಕೆ ಮತ್ತು ಎಲುಬುಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯ ವಿಷಯದಲ್ಲಿ ಅತ್ಯಂತ ಜಾಗ್ರತೆ ಹೇಳುವಂತಹದ್ದು ಬೇಕು. ಮಾನಸಿಕವಾಗಿ ಒಂದಷ್ಟು ಗೊಂದಲವನ್ನು ಸೃಷ್ಟಿಸಿಕೊಳ್ಳುವಂತಹ ಸಾಧ್ಯತೆಗಳು, ಕ್ಲಾರಿಟಿ ಇಲ್ಲದೇ ಇರುವಂತಹ ಸ್ಥಿತಿಯ ಫಲಗಳು ಸೃಷ್ಟಿಯಾಗುವಂತಹ ಸಾಧ್ಯತೆಗಳು. ದಾಂಪತ್ಯದಲ್ಲಿಯೂ ಕೂಡ ಕಿರಿಕಿರಿಯ ಅನುಭವಗಳನ್ನು ಜಾಸ್ತಿ ಹೊಂದುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗೀತೆಯ 11ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ ಸಂಬಂಧಪಟ್ಟ ಹಾಗೆ ಅಧಿಕ ವ್ಯಯದ ಯೋಗ ಫಲಗಳು, ಆರೋಗ್ಯ ವ್ಯತ್ಯಾಸಗಳಾಗುವಂತಹ ಯೋಗ ಫಲಗಳು, ಸಾಂಸಾರಿಕ ಜೀವನದಲ್ಲಿ ಒಂದು ರೀತಿಯಲ್ಲಿ ಕಿರಿಕಿರಿಯ ಅನುಭವಗಳು, ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಶುಭ ಸೂಚನೆ. ವೃತ್ತಿ ಪರಿಸರ ಹೇಳುವಂಥದ್ದು ಪೂರಕವಾಗಿ ಇಲ್ಲದೇ ಇರುವಂತಹ ಸ್ಥಿತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗೆ ಕಂಡುಬರ್ತಾ ಇದೆ. ಮಾನಸಿಕವಾಗಿ ಒಂದಷ್ಟು ಕ್ಲಾರಿಟಿ ಇಲ್ಲದೇ ಇರುವಂತಹ ದುಃಖ ಸ್ಥಿತಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ. ಮಕ್ಕಳಿಂದಲೂ ಕೂಡ ಒಂದು ರೀತಿಯಲ್ಲಿ ಎಲ್ಲಿಯೂ ಕಿರಿಕಿರಿ ಉಂಟಾಗುವಂತಹ ಯೋಗ ಫಲ. ವಿದ್ಯಾರ್ಥಿಗಳಿಗೆ ನಿರೀಕ್ಷಿತ ಫಲಗಳು ಇಲ್ಲದೇ ಇರುವಂತಹ ಯೋಗ ಫಲಗಳು. ಗೀತೆಯ 12ನೇ ಅಧ್ಯಾಯದ ಪಾರಾಯಣ ಮಾಡಿ ಒಳ್ಳೆಯ ಅನುಭವ ಖಂಡಿತ ಸಾಧ್ಯ. ಇನ್ನು ಕರ್ಕಾಟಕ ರಾಶಿ. ವೃತ್ತಿಯಲ್ಲಿ ಸಮಾಧಾನ, ತೃಪ್ತಿ, ಶುಭ ಫಲಗಳುಂಟು. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಶುಭ ಫಲಗಳು ಹೇಳುವಂತಹದ್ದು ಕಂಡುಬರ್ತಾ ಇದೆ. ಸಾಂವಿಧಾನಿಕವಾದಂತಹ ಕಿರಿಕಿರಿಗಳು, ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಅವಮಾನ ಇತ್ಯಾದಿಗಳೆಲ್ಲ ಪ್ರಸಂಗಗಳು ಎದುರಾಗುವಂತಹ ಸಂಭವನೀಯವಾದಂತಹ ಫಲಗಳು ಕಂಡುಬರ್ತಾ ಇದೆ. ದಾಂಪತ್ಯ ಸೌಖ್ಯಗಳು ಸ್ವಲ್ಪ ದೂರದ ಮಾತಾಗಿ ವಿರಸ ಫಲಗಳು ಜಾಸ್ತಿಯಾಗಿ ಇರುವಂತಹ ಸಾಧ್ಯತೆಗಳುಂಟು. ಮಾನಸಿಕವಾಗಿ ಒಂದು ದೊಡ್ಡ ಪ್ರಶ್ನೆ ಹೇಳುವಂಥದ್ದು, ಪ್ರಶ್ನಾರ್ಥಕ ಚಿಹ್ನೆ ಹೇಳುವಂಥದ್ದು ನಿಮ್ಮ ಪಾಲಿಗಿರುತ್ತದೆ. ಸೊ ತಾವುಗಳು ಮಾಡಬೇಕಾದದ್ದು ಗೀತೆಯ 13ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿ. ಒಂದು ವೃತ್ತಿಯಲ್ಲಿ ಉತ್ತಮ ಬದಲಾವಣೆ, ಪ್ರಗತಿಯ ಸ್ಥಿತಿ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಹಣಕಾಸಿಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಷ್ಟು ಒಳ್ಳೆಯ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳಿದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು, ಇದೆಲ್ಲದಕ್ಕೂ ಕೂಡ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದುಂಟು. ಹೃದಯದೊತ್ತಡದಂತಹ ಆರೋಗ್ಯದ ಏರುಪೇರಾಗುವಂತಹ ಯೋಗ ಫಲಗಳು, ಮಕ್ಕಳಿಂದ ತೃಪ್ತಿಯ ಫಲಗಳು, ಕಾನೂನಾತ್ಮಕವಾದಂತಹ ಕಿರಿಕಿರಿಯ ಅನುಭವಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಗೀತೆಯ 14ನೇ ಅಧ್ಯಾಯವನ್ನು ಪಾರಾಯಣ ಮಾಡಿ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಸಂಬಂಧಪಟ್ಟ ಹಾಗೆ ಆರೋಗ್ಯದ ಜಾಗರೂಕತೆಯ ಹೆಜ್ಜೆ ಅತ್ಯಂತ ಅವಶ್ಯಕ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳು ಇರುವುದಿಲ್ಲ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳಿಗೆ ಪೂರಕ ಫಲಗಳು ಇರುವುದಿಲ್ಲ. ವೃಥ ಹಣಕಾಸಿನ ವ್ಯಯದ ಒಂದು ಅನುಭವ, ಯೋಗ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಮಕ್ಕಳಿಂದ ಕಿರಿಕಿರಿಗಳು, ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳು ಇದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ದುಡಿಯುವಂಥವರಿಗೂ ಕೂಡ ಸಮಾಧಾನ ಹೇಳುವಂಥದ್ದು ಇರುವುದಿಲ್ಲ.
ಗೌರವ ಪುರಸ್ಕಾರಾದಿಗಳ ಪ್ರಾಪ್ತಿಯ ನಿರೀಕ್ಷೆಯೇ ಆದೀತೆ ಹೊರತು ಅಂತಹ ಒಂದು ಈವೆಂಟ್ ಹೇಳುವಂಥದ್ದು, ಅಂತಹ ಒಂದು ಪ್ರಸಂಗ ಹೇಳುವಂಥದ್ದು ನಡೆಯದೇ ಇರುವಂಥದ್ದು ದುಃಖ ಫಲವನ್ನು ಕೊಡ್ತದೆ. ಜೊತೆಯಲ್ಲಿ ಗೀತೆಯ 15ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ತುಲಾ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಅದ್ಭುತ, ಹಣಕಾಸಿನ ಒಂದು ಸ್ಥಿತಿಗತಿಯು ಕೂಡ ಚೆನ್ನಾಗಿರ್ತದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದೆಲ್ಲದಕ್ಕೂ ಕೂಡ ಪೂರಕವಾದಂತಹ ಫಲಗಳು ಖಂಡಿತ ಸಾಧ್ಯ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳಿದೆ, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳುಂಟು. ವಿದ್ಯಾರ್ಥಿಗಳಿಗೂ ಕೂಡ ಶುಭ ಸೂಚನೆಯ ಫಲಗಳು ಹೇಳುವಂಥದ್ದು ಕಂಡು ಬರ್ತಾ ಇದೆ. ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಜಾಗ್ರತೆಯ ಹೆಜ್ಜೆಯನ್ನು ಇಡಿ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ 16ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಜೀವನ ಚೆನ್ನಾಗಿರ್ತದೆ. ಹಣಕಾಸಿಗೂ ಕೂಡ ಯಾವುದೇ ತೊಂದರೆಗಳಾಗದೆ ಚೇತರಿಕೆಯ ಸ್ಥಿತಿಯಲ್ಲಿ ಕಂಡುಬರ್ತಾ ಉಂಟು. ಸಾಂಸಾರಿಕ ಜೀವನದಲ್ಲಿ ತೃಪ್ತಿಯ ಫಲಗಳಿದೆ. ಮಕ್ಕಳಿಂದ ಸಂತೋಷದಾಯಕವಾದಂತಹ ಒಂದು ವಾತಾವರಣ ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆಯ ಫಲಗಳುಂಟು. ಭೂ ಖರೀದಿ, ಗೃಹ ನಿರ್ಮಾಣ ಇತ್ಯಾದಿಗಳಿಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜರ್ಕ್ ಹೊಡೆಯುವಂಥದ್ದು, ಮುಂದೆ ಹೋಗದೇ ಇರುವಂತಹ ಫಲಗಳು ಎದುರಾಗುವಂತಹ ಸಂಭವನೀಯವಾದಂತಹ ಫಲಗಳು ಕಂಡುಬರುತ್ತಾ ಇದೆ. ಕಾನೂನಾತ್ಮಕವಾಗಿ ಸ್ವಲ್ಪ ಜಾಗ್ರತೆಯನ್ನು ಹೊಂದಬೇಕಾದಂಥದ್ದು, ಜಾಗ್ರತೆಯ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕತೆ ಇದೆ. ಸಾರ್ವಜನಿಕ ಬದುಕಿನಲ್ಲಿಯೂ ಕೂಡ ಅತ್ಯಂತ ಜಾಗ್ರತೆ ಹೆಜ್ಜೆಯನ್ನು ಇಡಬೇಕಾದಂಥ ಅವಶ್ಯಕತೆ ಇದೆ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ 17ನೇ ಅಧ್ಯಾಯದ ಪಾರಾಯಣ ಮಾಡಿ ಇದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಅದ್ಭುತ, ಹಣಕಾಸು ಉತ್ತಮ, ದಾಂಪತ್ಯದಲ್ಲಿ ಕಸಿವಿಸಿ, ಕೌಟುಂಬಿಕ ಬದುಕಿನಲ್ಲಿಯೂ ಕೂಡ ಕಸಿವಿಸಿಯ ಅನುಭವಗಳುಂಟು. ಪ್ರಯಾಣದ ಯೋಗ ಫಲಗಳು, ವೃತ್ತಿ ನಿಮಿತ್ತವಾದಂತಹ ತಿರುಗಾಟದ ಯೋಗ ಫಲಗಳು ಹೇಳುವಂಥದ್ದು, ಮಕ್ಕಳಿಂದ ಸಂತೋಷದಾಯಕವಾದಂತಹ ಫಲಗಳು ಹೇಳುವಂಥದ್ದು ಕಂಡುಬರುತ್ತಾ ಇದೆ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಹೇಳುವಂಥದ್ದು ಇರುವುದಿಲ್ಲ. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ 18ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ವೃತ್ತಿ ಒಂದು ಹಂತದಲ್ಲಿ ತೃಪ್ತಿಯ ಫಲವನ್ನು ಕೊಡುತ್ತದೆ. ಹಣಕಾಸಿನ ಒಂದಷ್ಟು ಸಮಾಧಾನ ಹೇಳುವಂಥದ್ದು ಇರ್ತದೆ. ದಾಂಪತ್ಯದಲ್ಲಿಯೂ ತೃಪ್ತಿಯ ಫಲ, ಕೌಟುಂಬಿಕ ಬದುಕಿನಲ್ಲಿಯೂ ತೃಪ್ತಿಯ ಫಲ, ಕಾನೂನಾತ್ಮಕವಾದಂತಹ ಕಿರಿಕಿರಿ, ಆರೋಗ್ಯದ ಕಿರಿಕಿರಿ ಹೇಳುವಂಥದ್ದು ನಿಮ್ಮ ಪಾಲಿಗಿದ್ದೇ ಇರ್ತದೆ. ಮಕ್ಕಳಿಂದ ಕಿರಿಕಿರಿ, ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಭಂಗ ಆಗುವಂತಹ ಯೋಗ ಫಲಗಳು. ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ ಗೀತೆಯ 1 ಮತ್ತು 2ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟ ಹಾಗೆ ಕರ್ಮದಲ್ಲಿ ಒತ್ತಡ, ಗೊಂದಲ, ಆರ್ಥಿಕತೆಯಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಮುಗ್ಗಟ್ಟಿನ ಅನುಭವಗಳು ಹೇಳುವಂಥದ್ದು, ದಾಂಪತ್ಯ ಸೌಖ್ಯ ಇಲ್ಲದೇ ಇರುವಂತಹ ಫಲಗಳು ಹೇಳುವಂಥದ್ದು, ಕೌಟುಂಬಿಕವಾದಂತಹ ಜೀವನದಲ್ಲಿಯೂ ಕೂಡ ಒಂದು ರೀತಿಯಲ್ಲಿ ಕಿರಿಕಿರಿಯ ಅನುಭವಗಳಾಗುವಂಥದ್ದು, ವಂಚನೆಗೆ ಒಳಗಾಗುವಂತಹ ಯೋಗ ಫಲಗಳು ಹೇಳುವಂಥದ್ದು. ಇನ್ನು ಕಬ್ಬಿಣದಿಂದ, ಬೆಂಕಿಯಿಂದ, ಕರೆಂಟಿನಿಂದ ಆಪತ್ತುಗಳನ್ನು ಸೃಷ್ಟಿಸಿಕೊಳ್ಳುವಂತಹ ಸಂಭವನೀಯವಾದಂತಹ ಫಲಗಳು ಹೇಳುವಂಥದ್ದು ಇದೆಲ್ಲವೂ ಕೂಡ ಸಾಧ್ಯತೆಗಳು ಜಾಸ್ತಿಯಾಗಿ ಕಂಡುಬರ್ತಾ ಇದೆ. ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ವ್ಯತ್ಯಾಸ ಫಲಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವಂಥ ಸಾಧ್ಯತೆಗಳುಂಟು. ಸ್ವಲ್ಪ ಜಾಗ್ರತೆಯಿಂದ ವ್ಯವಹರಿಸುವಿಕೆ ಹೇಳುವಂಥದ್ದು ತುಂಬ ಅವಶ್ಯಕ. ಕಾನೂನು ಪರಿಧಿ ಇಲ್ಲದೆ ಯಾವುದೇ ವ್ಯಾವಹಾರಿಕ ಒಂದು ಪ್ರಕ್ರಿಯೆಗಳನ್ನು ಮಾಡುವುದು ಕೂಡ ಔಚಿತ್ಯ ಅಲ್ಲ ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ಇರಿಸಿಕೊಂಡಂತೆ ವ್ಯವಹರಿಸಬೇಕು. ಜೊತೆಯಲ್ಲಿ ಗೀತೆಯ 3 ಮತ್ತು 4ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಒಂದಷ್ಟು ಸಮಾಧಾನ ಹೇಳುವುದು ಸಿಗ್ತದೆ. ಇನ್ನು ಮೀನರಾಶಿ ವೃತ್ತಿ ಚೆನ್ನಾಗಿರ್ತದೆ. ಹಣಕಾಸಿನ ವಿಷಯದಲ್ಲಿ ಯಾವುದೇ ತೊಂದರೆಗಳಿರುವುದಿಲ್ಲ. ದಾಂಪತ್ಯದಲ್ಲಿ ಸಣ್ಣ ಕಸಿವಿಸಿಯ ಅನುಭವಗಳು, ಮಕ್ಕಳಿಂದಲೂ ಕೂಡ ಅಷ್ಟೊಂದು ಸಮಾಧಾನ ಇರುವುದಿಲ್ಲ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಹೇಳುವಂಥದ್ದು ಇರುವುದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕಿರಿಕಿರಿಗಳಿರ್ತದೆ. ಆರೋಗ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದ ಅವಶ್ಯಕತೆ ಇದೆ.
ಹಣಕಾಸಿನ ವ್ಯಯದ ಯೋಗ ಫಲಗಳು, ಮನಸ್ಸಿನ ನೆಮ್ಮದಿಯ ವ್ಯಯದ ಯೋಗ ಫಲಗಳು ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಕಲೆ, ಕ್ರೀಡೆ, ಸಂಗೀತ, ಸಾಹಿತ್ಯ ಇತ್ಯಾದಿ ರಂಗದಲ್ಲಿ ದುಡಿಯುವಂಥವರಿಗೆ ಗೌರವ ಪುರಸ್ಕಾರ ಫಲಗಳು ಕೂಡ ಪ್ರಾಪ್ತಿಯಾಗುವಂತಹ ಯೋಗ ಫಲಗಳು ಕಂಡುಬರುತ್ತಾ ಇದೆ. ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನಗಳು ಇದಕ್ಕೂ ಕೂಡ ಪೂರಕವಾದಂಥ ಫಲ ಹೇಳುವಂಥದ್ದು ನಿಮ್ಮ ಪಾಲಿಗಿರ್ತದೆ. ಸೊ ತಾವುಗಳು ಮಾಡಬೇಕಾದದ್ದೇನು ಕೇಳಿದರೆ, ಗೀತೆಯ 4 ಮತ್ತು 5ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿ ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇದು ದ್ವಾದಶ ರಾಶಿಯ ಈ ದಿನದ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕ ಬದುಕಿಗೆ ಪೂರಕವಾಗಿರಲಿ ಅನ್ನುವಂತಹ ಆಶಯದೊಂದಿಗೆ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.